ಇವತ್ತಿನ ಪತ್ರಿಕಾಗೋಷ್ಠಿ ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಖಾಜಾ ಬಂದಿ ನವಾಜ್ ಅಂತೇಳಿ ಮುಕ್ಕಳಪ್ಪ ಅಂತೇನಿದಾನಲ್ಲ, ಗಾಯತ್ರಿ ಅನ್ನೋ ಹುಡುಗಿ ಏನು ತೊಗೊಂಡು ಹೋದ್ಮೇಲೆ ಇಲ್ಲಿ ಹುಬ್ಳಿಯಲ್ಲಿ ಕಿಡ್ನಾಪ್ ಕೇಸನ್ನು ಹುಡುಗಿಯವ್ರ ತಾಯಿಯವರ ಜೀವ ಬೆದರಿಕೆ ಮತ್ತು ಕಿಡ್ನಾಪನ್ನು ಕೇಸ್ ದಾಖಲಿಸಿದ್ವಿ. ಅದರ ಪರವಾಗಿ ಅದೆಲ್ಲ 164 ಸ್ಟೇಟ್ಮೆಂಟ್ ಮುಗಿದ ನಂತರ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದ ಅವನು. ಏನಂತ ಹೇಳಿದರೆ, ನಾನು ಮುಸ್ಲಿಂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತೀನಿ, ಹುಡುಗಿ ಹಿಂದೂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತಾಳೆ ಅಂಥೇಳಿ. ಇಲ್ಲಿ ನಾ ಯಾವುದೇ ರೀತಿಯಾದಂಥ ಲವ್ ಜಿಹಾದ್ ಮಾಡಿಲ್ಲ, ಮತಾಂತರ ಮಾಡಿಲ್ಲ ಅಂಥೇಳಿ ಅವನು ಹೇಳಿದ. ಬಟ್ ಇಲ್ಲಿ ನಮ್ಮ ಕಡೆ ಎವಿಡೆನ್ಸ್ ಇದೆ, ಅವನು ಯಾವ ರೀತಿ ಮತಾಂತರ ಮಾಡಿದ್ದಾನೆ ಮತ್ತು ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಕೈಯಲ್ಲಿ ಉರ್ದುವಲ್ಲಿ ಖಾಜಾ ಅಂತ ಮೆನ್ಷನ್ ಮಾಡಿದ್ದಾನೆ. ಇದು ಮತಾಂತರವ, ಲವ್ ಜಿಹಾದ, ಏನಿದು? ಇದ್ರ ಜೊತೆಗೆ ಮುಂಡಗೋಡ್ ಸಬ್ ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ಏನವನ ಮದುವೆಗೆ ದಾಖಲಾತಿ ಕೊಟ್ಟಿದ್ದಾರ, ಅಲ್ಲಿ ಹೋಗ್ಬಿಟ್ಟು ಖಾಜಾ ಬಂದೆ ನವಾಜ್ ಮುಕ್ಕಳಪ್ಪ ಅಂತ ಏನಿದಲ್ಲ ಅವನು ಗಾಯತ್ರಿ ಮತ್ತು ಅವರು ಹೋಗಿ ಮೊದಲನೇದಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಅದು ರಿಜೆಕ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ಆಫ್ಲೈನಲ್ಲಿ ಏನು ಮಾಡ್ತಾರೆ, ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ. ಅವನು ಮೂಲತಃ ಧಾರವಾಡ ಜಿಲ್ಲೆಯವನಾಗಿದ್ದು ಹೆಬ್ಬಳ್ಳಿ ಫಾರ್ಮ್ ಹೌಸ್ ಅಂತಂತೇಳಿ ಅವನದು ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಇರುತ್ತೆ. ಮತ್ತು ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಹುಡುಗಿ ಅನ್ನೋದು ಹುಡುಗಿದು ಧಾರವಾಡದ ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಅಂತಂತೇಳಿ ಅವ್ರದ್ದು ರೆಸಿಡೆನ್ಸಿಯಲ್ಲಿ ಇರುತ್ತೆ. ಇವನು ಏನು ಮಾಡ್ತಾನೆ, ನಾನು ಮುಣಗೋಡ್ ನಿವಾಸಿ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಬ್ ರಿಜಿಸ್ಟರಲ್ಲಿ ಇವನು ವಿವಾಹ ನೋಂದಣಿಗೆ ಅರ್ಜಿಯನ್ನು ಹಾಕಿರುತ್ತಾನೆ. ವಿವಾಹ ನೋಂದಣಿ ಅಧಿಕಾರಿ ಏನು ಮಾಡಿರ್ತಾರೆ ಅಂದ್ರೆ ಅವನಲ್ಲಿ ರೆಸಿಡೆನ್ಸಿ ಅದಾನೋ ಇಲ್ಲ ಅನ್ನೋದು ಚೆಕ್ ಮಾಡಲಾರ್ದೆ ಅವನಿಗೆ ಮದುವೆ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಿರ್ತಾರೆ. ಅದು ಯಾವಾಗಾಗಿದೆ ಅಂತಂತಂದರೆ 5/6/2025 ಇಶ್ಯೂ ಮಾಡಿರ್ತಾರೆ. ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಏನವರು 1 ತಿಂಗಳ ಹಿಂದೆ ಕೊಟ್ಟಿದ್ದಿಲ್ಲ, 3/5/2025 12:43 ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಏನಂತ ಅಂತಂದರೆ ಹುಡುಗ ಮತ್ತು ಹುಡುಗಿಗೆ ಅದರಲ್ಲಿ ಸಾಕ್ಷಿದಾರಗಳು ಯಾರು ಬಂದಿದ್ದಾರಲ್ಲ ಅವ್ರದ್ದು ಸೈನು ಕೂಡ ಫೋರ್ಜರಿ ಆಗಿದೆ, ಅವರು ಅಲ್ಲಿ ಬಂದೇ ಇಲ್ಲ. ಈ ನೋಟಿಸಲ್ಲಿರೋ ಸೈನ್ಗೂ ಮತ್ತು ಮದುವೆ ರಿಜಿಸ್ಟರಲ್ಲಿರೋ ಸೈನ್ಗೂ ವ್ಯತ್ಯಾಸ ಇದೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ವಿಶೇಷ ವಿವಾಹ ಕಾಯ್ದೆ ಅಡಿಯಲ್ಲಿ 1954ರಲ್ಲಿ ಏನು ಆದೇಶಿಸ್ತಾ ಇರುತ್ತಂದರೆ, ಈ ಕಾಯ್ದೆ ಅಡಿಯಲ್ಲಿ ಮದುವೆ ಆಗಲು ಉದ್ದೇಶಿಸಿರುವ ದಂಪತಿಗಳು ನೋಟಿಸ್ಗೆ ಕನಿಷ್ಠ 30 ದಿನಗಳ ಮೊದಲು ಕನಿಷ್ಠ ಒಂದು ಪಕ್ಷವು ವಾಸವಿರಬೇಕು ಅಂತ ಜಿಲ್ಲೆಯ ವಿವಾಹಾಧಿಕಾರಿಗಳು ತಮ್ಮ ಉದ್ದೇಶಿಸಿ ವಿವಾಹದ ಲೇಖನಿ ನೀಡಬೇಕಂತ ಇರುತ್ತದೆ. ಬಟ್ ಇವರು ಅಲ್ಲಿ ಇರಂಗೇ ಇಲ್ಲ. ಇರಲಾರ್ದೇ ನಾನು ಅಲ್ಲಿ ರವಾಸೆ ಇದ್ದೀನಿ ಅಂತಂತ ಹೇಳಿ ರೆಂಟ್ ಅಗ್ರಿಮೆಂಟನ್ನು ತೊಗೊಂಡ್ಬಿಟ್ಟು ಕೊಟ್ಟಿರ್ತಾನೆ. ಬಟ್ ಆ್ಯಕ್ಚುಲಿ ನಾವು ಅಲ್ಲಿ ಹೋಗ್ಬಿಟ್ಟು ನಿನ್ನೆ ಹುಡುಗಿ ತಾಯಿ ನಾವು ಎಲ್ಲ ಹೋಗಿ ಅಲ್ಲಿ ವಿಚಾರಿಸಿದ್ವಿ, ಅವನು ಅಲ್ಲಿ ಯಾವುದೇ ರೀತಿಯ ಬಾಡಿಗೆಯನ್ನು ಖರೀದಿನೇ ಮಾಡಿಲ್ಲ. ಆಮೇಲೆ ಬಾಡಿಗೆಯಲ್ಲಿ ಮನೆಯೇ ಇಲ್ಲ ಅಲ್ಲಿ. ಅದು ಕೂಡ ನಮ್ಮ ಹತ್ರ ಆಡಿಯೋ ಇದೆ, ಅದನ್ನು ಕೇಳಿಸ್ತೀನಿ. ನೆಕ್ಸ್ಟ್ ಏನಂತಂದರೆ, ನೋಟಿಸ್ ಏನು ಇಶ್ಯೂ ಮಾಡಿದಾರಲ್ಲ 3/5/2025 12:43 ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಅಡ್ರೆಸ್ಸಲ್ಲಿ ಮೆನ್ಷನ್ ಆಗಿದೆ ಏನಂತಂದರೆ, ಗಾಂಧಿನಗರದಲ್ಲಿ ನಾನು ನಿವಾಸಿ ಆಗಿದ್ದೇನೆ ಮುಣಗೋಡದಲ್ಲಿ ಅಂಥೇಳಿ. ಬಟ್ ಅದರಲ್ಲಿ ಅವ್ರು ಬಾಂಡ್ ಪರ್ಚೇಸ್ ಮಾಡಿದ್ದೆ ಯಾವಾಗ, 3ನೇ ತಾರೀಕು 5ನೇ ತಿಂಗಳ 3:48 ಯಾವುದೇ ಒಂದು ದಾಖಲಾತಿ ಒಂದು ಇಲ್ಲದೇ ಇದ್ರೂ ಕೂಡ ನೋಟಿಸ್ ಹೆಂಗೆ ಸಬ್ ರಿಜಿಸ್ಟರ್ ಇಶ್ಯೂ ಮಾಡ್ತೀರಾ ನೀವು? ಅದನ್ನು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಅಲ್ಲೂ ಕೂಡ ಯಾವುದೇ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಪರಿಶೀಲಿಸದೆ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇನ್ನೊಂದೇನು ಪಾಯಿಂಟ್ ಅಂತ ಹೇಳಿದ್ರೆ, ಅವರು ನಾವು ಪ್ರತಿಜ್ಞಾ ವಿಧಿ ಅಂತ ಅವರು ಒಂದು ಕೊಟ್ಟಿದ್ದಾರೆ. ಪ್ರತಿಜ್ಞಾ ವಿಧಿಯಲ್ಲಿ ಅವರು ಒಂದು ಮೆನ್ಷನ್ ಮಾಡಿದ್ದಾರೆ, ನಾವು 28/4/2025 ಮುಣಗೋಡದಲ್ಲಿ ಯಾವುದು ಟ್ರಿನಿಟಿ ಹಾಲ್ ಅನ್ನೋದು
ಮುಂಡಗೋಡದಲ್ಲಿ ಟ್ರಿನಿಟಿ ಹಾಲ್ನಲ್ಲಿ ಗುರು ಹಿರಿಯರ ಸಮಕ್ಷಮದಲ್ಲಿ ಮದುವೆ ಆಗಿದ್ದೀವಿ ಅಂತೇಳಿ ಅವರು ತೋರಿಸಿದ್ದಾರೆ. ಬಟ್ ನಾವು ಟ್ರಿನಿಟಿ ಹಾಲಲ್ಲಿ ಹೋಗ್ಬಿಟ್ಟು ವಿಚಾರಿಸಿದ್ವಿ, ಅಲ್ಲಿ ಯಾವುದೇ ರೀತಿಯಾದಂಥ ಮದುವೆಯನ್ನು ಆಗಿಲ್ಲ. 24/8 ಸರಿ ಬಾಂಡಲ್ಲಿ ಐತೆ ನೋಡು, ಬಾಂಡಲ್ಲಿ ಕೊಟ್ಟಿದ್ದಾರೆ, ಬಾಂಡಲ್ಲಿ ಐತೆ ನೋಡು, ಗಡಿಬಿಡಿ ಎಲ್ಲ ಉಲ್ಟಾ ಪಟ ಉಲ್ಟಾ ಬಾಂಡ್ ತೆಗೀರಿ, ಬಾಂಡ್ ತೆಗೀರಿ. ಹಾಂ, ಹಿಂದ್ಗಡೆ ಹಾಂ 28/4/2025 ಟ್ರಿನಿಟಿ ಹಾಲ್ ಹುಬ್ಬಳ್ಳಿ ರಸ್ತೆ ಮುಂಡಗೋಡದಲ್ಲಿ ಗುರು ಹಿರಿಯರ ಸಮಕ್ಷಮದಲ್ಲಿ ನೆರವೇರಿದ್ದು ಇರುತ್ತದೆ ಅಂತೇಳಿ ವಿವಾಹ ನೋಂದಣಾಧಿಕಾರಿಗಳಿಗೆ ಪ್ರತಿಯನ್ನು ನೀಡಿರುತ್ತಾರೆ. ಬಟ್ ಅಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಮದುವೆನೇ ಆಗಿಲ್ಲ ಅಲ್ಲಿ. ಬಟ್ ಆದರೂ ಕೂಡ ಅದಕ್ಕೆ ಮದುವೆ ಆಗಿದ್ದರೆ ಅದಕ್ಕೆ ವಿವಾಹ ಪ್ರತಿಯನ್ನು ಹಚ್ಚಬೇಕು, ಕಾರ್ಡ್, ಮದುವೆ ಮ್ಯಾರೇಜ್ ಕಾರ್ಡ್, ಅದನ್ನು ಕೂಡ ಅವ್ರೇನು ಹಚ್ಚಿಲ್ಲ ಅದಕ್ಕೆ. ಆಮೇಲೆ ಆನ್ಲೈನ್ನಲ್ಲಿ ಹಾಕಿದ್ರೆ ಅದು ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆದಮೇಲೆ ಇವ್ರೇನು ಮಾಡಿದ್ದಾರೆ, ಆಫ್ಲೈನಲ್ಲಿ ತೊಗೊಂಡ್ಬಿಟ್ಟೆ ಪ್ರೊಸೆಸ್ ಮಾಡಿದ್ದಾರೆ. ಬಟ್ ಆ್ಯಸ್ ಪರ್ ದ ರೂಲ್ಸ್ ಪ್ರಕಾರ ಅವರು ಮಾಡಿದರೂ ಕೂಡ ಅದು ಮಾಡಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಅವನು ಜಿಲ್ಲೆಯಲ್ಲಿ ವಾಸನೆ ಇಲ್ಲ. ಆದರೂ ಕೂಡ ಇವರು ಅದನ್ನು ಮ್ಯಾರೇಜ್ ಕಾರ್ಡನ್ನು ಇಶ್ಯೂ ಮಾಡಿದ್ದಾರೆ, ಮ್ಯಾರೇಜ್ ಸರ್ಟಿಫಿಕೇಟನ್ನು ಸಬ್ ರಿಜಿಸ್ಟರ್ ಅವರು. ನೋಟಿಸ್ ನೀಡುವ ದಿನದಂದು ಹುಡುಗ ಹುಡುಗಿ ಮತ್ತು ಯಾರು ಇದಕ್ಕೆ ಸಾಕ್ಷಿದಾರರು ಇರ್ತಾರಲ್ಲ ಅವ್ರು ಇರಬೇಕಂತಿದೆ. ಬಟ್ ಇದರಲ್ಲಿ ಅವ್ರು ಯಾರೂ ಕೂಡ ಇಲ್ಲ. ಅದರಲ್ಲಿ ಸಾಕ್ಷಿದಾರ ಸೈನ ಬೇರೆ ಇದೆ, ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ ಇರೋ ಸೈನ ಬೇರೆ ಇದೆ. ಹೇಳ್ತೀನಿ ಅಲ್ಲ, ಇವ್ರು ಯಾವುದೇ ರೀತಿಯಾದಂಥ ಮೂಲ ಅದಕ್ಕೆ ದಾಖಲೆಗಳು ಏನು ಬೇಕಾಗಿತ್ತಲ್ಲ ಅದು ಯಾವುದೂ ಇವ್ರೇನು ಕೊಡಲಾರ್ದಾದ ಮ್ಯಾರೇಜ್ ಆಗಿದ್ದಾರೆ. ಇದು ಕಾನೂನು ಬಾಹಿರ ಐತಿದೆ. ಅವರೆಲ್ಲರ ಮೇಲೆ ಕಾನೂನು ರೀತಿಯನ್ನು ಕ್ರಮ ಜರುಗಿಸ್ಬೇಕು, ಕೂಡಲೇ ಅವ್ರನ್ನೆಲ್ಲರೂ ಬಂಧಿಸ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಅಲ್ಲ, ನಮ್ಮ ಕಡೆ ತಪ್ಪಿದೆ ಅಂತ ಎಲ್ಲ ದಾಖಲಾತಿ ಇದೆಯಲ್ಲ, ಅದರಲ್ಲಿ ನ್ಯಾಯಾಲಯಕ್ಕೂ ಹೋಗ್ತೇವೆ ಇದಕ್ಕೆ ನಾವು. ಅದನ್ನ ಹೇಳ್ರಿ, ಈಗ ಅದು ಎಲ್ಲವೂ ನೀವು ರೀಲ್ಸ್ಗಳು ಮಾಡಿದ್ದೆಲ್ಲ ನೋಡಿದೀವಿ, ಎಲ್ಲವೂ ನೋಡಿದೀವಿ, ಎಲ್ಲ ಗೊತ್ತಿದೆ ನಮಗೆ. ಆದ್ರೆ ಈಗ ಮುಂದೆ ನಿಮ್ಮ ಬೇಡಿಕೆ ಏನಿದೆ? ಅದೇ ನಮ್ಮ ಸ್ಟೆಪ್ ಅಂದರೆ ಇವಾಗ ಅದು ಕಾನೂನು ಬಾಹಿರವಾಗಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಮಾಡಬಾರ್ದಿತ್ತು, ಅದರಲ್ಲಿ ತಪ್ಪಿದೆ. ಸಬ್ ರಿಜಿಸ್ಟರ್ ಮತ್ತು ಅದರ ಕಚೇರಿಯಲ್ಲಿ ಕೆಲಸ ಮಾಡೋದ್ರ ಸಿಬ್ಬಂದಿಗಳು ಮತ್ತು ಯಾರು ಸಾಕ್ಷಿದಾರಿದ್ದಾರೆ ಮತ್ತು ಅವ್ರ ಮುಗಳಪ್ಪನ ಮೇಲೆ ನಾವು ಕೇಸನ್ನು ದಾಖಲೆ ಮಾಡಿದ್ವಿ. ಅವ್ರು ಇಷ್ಟರನ್ನು ಈ ಕೂಡಲೇ ಬಂಧನ ಮಾಡಬೇಕಂತೇಳಿ ಕೇಳ್ಕೊತೀವಿ. ಆಮೇಲೆ ತತ್ಕ್ಷಣದಿಂದ ಅದನ್ನು ಮ್ಯಾರೇಜ್ ಸರ್ಟಿಫಿಕೇಟನ್ನು ರದ್ದು ಮಾಡಬೇಕು, ವಿವಾಹ ರದ್ದಾಗಬೇಕು. ಅದು ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೀವಿ ರೀ. ಅದಕ್ಕೆ ನಾ ಆಕಿಗೆ ಸಪೋರ್ಟ್ ಮಾಡ್ತಿದ್ದೆ ರೀ, ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ. ನಾನು ನನ್ನ ಮಗಳು ಮುಂದೆ ಬರಲಿ, ಆಕೆ ಓದಲಿ, ಆಕೆ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ. ಅವ ಕಜ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ. ನಮಗೆ ಹೇಳಿಲ್ಲ, ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ರೀ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನು ಹೊರತು ನಾನು ಹಿಂಗೆ ಕಜ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ಲ ರೀ. ಅವ ಕಜ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದ ರೀ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ ರೀ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್.
ಆಕಿ 27ನೇ ತಾರೀಕಿಗೆ ಹೋಗ್ಯಾಳ್ರಿ ಸರ್ 6ನೇ ತಿಂಗಳದಾಗ ರೀ. ಹ್ಞೂ ರೀ ಸರ್. ಏನಲ್ರಿ ಇದು ಅಲ್ರಿ ಅದ ರೀ ಆಕಿ ಹೋಗಿ ನಮಗೇನು ಇದು ಮಾಡಲಿಲ್ಲ ರೀ, ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ. ಹಿಂದೂ ಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೆಂಬಲ ಮಾಡ್ತಾ ಇದ್ದಾರೆ, ಅವ್ರು ಹೋರಾಟ ಮಾಡ್ತಿದ್ದಾರೆ. ಅದೆಲ್ಲ ನಿಮ್ಮ ಮೇಲೆ ಸಾಕಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಬಂದು 20 ಏಪ್ರಿಲ್ ಮದುವೆ ಆದ್ರೂ ಕೂಡ ಮಗಳು ಬಂದ ತಕ್ಷಣ ಆಕ್ಟಿವಿಟೀಸ್ ಆದ್ರೂ ಗೊತ್ತಾಗ್ಬೇಕಲ್ಲ. ಮಗಳು ತಾಳೆ ಕಟ್ಕೊಂಡಿರ್ತಾಳ, ಒಳ್ಳಾಗ ತಾಳಿನ ಇಲ್ರಿ ಸರ್. ನೀವು ಹೇಳಿದ್ರಿ ಈಗ ಮುಸ್ಲಿಮು ಕಾಜಾ ಬೇರೆ ಧರ್ಮದವರು ಅಂತ ಗೊತ್ತಿಲ್ಲ, ಅವ್ರ ಜೊತೆ ನೀವು ರೀಲ್ಸ್ ಮಾಡಿದ್ರಿ, ನಿಮ್ಮ ಮಗಳು ಅವ್ರ ಜೊತೆ ಸುತ್ತಾಡಿದ್ದಾರೆ, ಅವಾಗ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ? ಅವಾಗ ನಾವು ಹಿಂಗಲ್ರಿ ಒಂದ ಮನೆ ಇರ್ತಾರ ಅಕ್ಕಂಗಿರ್ತಾರ ಇರೋಣ್ರಿ, ನೀವು ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು. ನೀವು ನಿಮ್ಮ ಮಗಳ ಜೊತೆ ಒಂದು ಆಡಿಯೋ ಐತಿ, ಅದ್ರೊಳಗೆ ನೀವು ಹೇಳ್ತೀರಿ ಇಲ್ಲ ನಮ್ಗೆ ಬಂದು ಪೋಸ್ಟ್ ಮಾಡಾಕತ್ತಾರ ಹೆದರ್ಸಾಕತ್ತಾರ ಅಂತೇಳಿ ಒಂದು ಆಡಿಯೋ ಐತಿ ಅಂತ. ನಿಮ್ದು ನಿಮ್ಮ ಮಗಳದ್ದು ಯಾರ ಬಗ್ಗೆ ಮಾತಾಡಿದ್ದು, ಯಾರು ಪೋಸ್ಟ್ ಮಾಡಿದ್ದು? ಇವು ಖಜಾನಾರ ರೀ ನಮಗೆ ಇದು ಮಾಡಿದ್ರಿ. ನಿಮ್ಮ ಮಗಳ ಜೊತೆ ನೀವು ಮಾತಾಡಿದ್ದು ರೀಲ್ಸ್ನ್ಯಾಗ ಮಾಡಿರ್ಬೋದ್ರಿ ಸರ್. ಮಾತಾಡಿದ್ದ ಆಡಿಯೋ ಅಮ್ಮರ ನಿಮ್ದು ನಿಮ್ಮ ಮಗಳದು ಇಲ್ಲ ಅದಕ್ಕೆ ಕ್ಲಿಪಿಷನ್ ಕೊಟ್ಬಿಡ್ತೀನಿ. ಹೇಳ್ರಿ ಯಾರ ಬಗ್ಗೆ ಹೇಳಿದ್ರಿ, ಯಾರು ಪೋಸ್ಟ್ ಮಾಡ್ತಿದ್ರಿ? ನಿಮ್ಗೆ ಹೊಡ್ಯಾಕ್ ಬಂದವ್ರಂಗ ಮಾಡ್ತಾರ ಅಂತೇಳಿ ಆ ಆಡಿಯೋ ಒಳಗೆ ನೀವು ಮಾತಾಡಿರಿ ನಿಮ್ಮ ಮಗಳ ಜೊತೆ. ಅದ ರೀ ಅವರ ರೀ ಖಜಾನ ಕಡಿಯವ್ರ ನಮಗೆ. ಹೇಳ್ತೀನಿ ಧಾರವಾಡ ಇಲ್ಲ ಅವ್ರಿಗೆ ಅರ್ಥ ಆಗ್ತಿಲ್ಲ, ನೀವು ಕೇಳಿದ್ದು ಅರ್ಥ ಆಗ್ತಿಲ್ಲ. ಅವ್ರಿಗೆ ಮಾತಾಡ್ರಿ ನೀವು. ನಿಮ್ಮ ಮಗಳ ಜೊತೆ ನೀವು ಮಾತಾಡಿದ್ರಲ್ಲ. ಒಂದು ತಾಯಿಗೆ ತನ್ನ ಮಗಳಿಗಿಂತ ಜಾಸ್ತಿ ಇನ್ನೊಬ್ರು ಯಾರು ಅರ್ಥ ಮಾಡ್ಕೋಕ್ ಸಾಧ್ಯ ಐತೇನ್ರಿ? ಅವ್ರಿಗೆ ಯಾವ ಭಾವನೆಗಳು ಬರುತ್ತೋ ಜಸ್ಟ್ ಬಿಡ್ರಿ. ನೀವು ಪಾಪ ಕರೆಕ್ಟ್ ನ್ಯಾಯ ಒದಗಿಸಾಕ್ ನಿಂತಿರಲ್ಲ, ನೀವು ನ್ಯಾಯ ಒದಗಿಸ್ರಿ, ನೀವು ಪಾಪ ಕರೆಕ್ಟ್ ಇದೀರಿ, ಕಾನೂನುಬದ್ಧವಾಗಿ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ಮಾಡ್ರಿ. ಪಾಪ ಹೆಣ್ಮಕ್ಳು ಏನ್ ಮಾತಾಡ್ತಾರ ಅವ್ರು ಮಾತಾಡಕ್ ಬಿಡ್ರಿ. ಅದನ್ನ ತಿದ್ದೋದಲ್ರಿ. ನಮಗ ಇದು ಆಕೈತಿ ಅಂತ ಮಾತಾಡ್ತಾರ್ರಿ ಅವ್ರು. ನೀವು ಪಾಲಕರಾಗಿ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತಲ್ರಿ. ಇದೇ ಶ್ರೀರಾಮ್ ಸೇನೆ ಅವ್ರು ಎಷ್ಟು ಪ್ರಚಾರ ಮಾಡ್ತಾರೆ, ಅನ್ಯ ಧರ್ಮದವ್ರ ಜೊತೆ ನೀವು ಹುಡುಗಿ ಚಂದ್ರಿ, ನಿಮ್ಮ ಪಾಲಕರಿಂದ ಪ್ರಮಾಣ ಮಾತಾಡಕ್ಕೆ ಎಷ್ಟು ಸಲ ಹೇಳ್ತಾರೆ ಪಾಲಕರಿಗೆ. ಅವಾಗ ನಿಮಗೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕಾಣಲಿಲ್ಲ. ಅವಾಗ ನೀವು ಯೂಟ್ಯೂಬ್ ಅವ್ರಿಗೆ ಚೆನ್ನಾಗಿ ದುಡ್ಡು ಬರ್ತಿತ್ತು, ನಿಮ್ಮ ಮಗಳು ದುಡ್ಡಿತ್ತು, ಅವಾಗ ನಿಮ್ಗೆ ಮುಸ್ಲಿಂ ಹಿಂದೂ ಕಾಣಲಿಲ್ಲ. ನೀವು ಮಿಸ್ಟೇಕ್ ಮಾಡ್ತೀರಿ. ಹಿಂದೂ ಪರ ಸಂಘಟನೆ ನಿಮ್ಗೆ ಬೆಂಬಲಕ್ಕೆ ನಿಲ್ತಾರ, ರೆಸ್ಪಾನ್ಸಿಬಿಲಿಟಿ ಇರ್ತಲ್ಲಪ್ಪ. ಅವ್ರು ಬೆಂಬಲಕ್ಕ ಅಂತಲ್ರಿ, ಪಾಪ ಅವರು ಒಂದು ಇದಕ್ಕಂತ ಹೋರಾಡ್ತಾರಲ್ರಿ. ಈಗ ನಮಗೆ ಹಿಂಗ್ಯಾಕೆ ಮೋಸ ಮಾಡಿ ಒಯ್ಬೇಕ್ರಿ ಸರ್ ಹೇಳಿ. ಏನ್ ಗೊತ್ತಾ, ಈ ಶ್ರೀರಾಮ್ ಸೇನೆ ಅವರು ಪ್ರಮೋದ್ ಮುತಾಲಜಿ ಅವರು ಮೊದಲಿಂದ ಜಾಗೃತಿ ಮೂಡಿಸ್ಕೊಂಡ್ ಬಂದಾರ. ಹೌದಾ? ನಿಮ್ಮ ಮಗಳು ಆ ಪಾಜಾ ಜೊತೆ ವಿಡಿಯೋ ಮಾಡ್ತಿದ್ರ ಅನ್ನೋದು ನಿಮ್ಗೆ ಮೊದ್ಲಿಂದ ಗೊತ್ತೈತಿ, ನೀವು ಸಪೋರ್ಟ್ ಮಾಡಿರಿ. ಅವಾಗ ನೀವು ತಿದ್ದಬೇಕಾಗಿತ್ತಲ್ಲ ಅಂತ ಕೇಳಾಕತ್ತಾರ ನಿಮಗ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಮಾ, ನಿಮ್ಮ ಮಗಳನ್ನ ನಾವು ತಿದ್ದಾಕ್ರಿ ಪ್ರೀತಿ ಐತಲ್ಲ, ಅವಾಗಲೂ ನಿಮ್ಮ ಮಗಳು ಎಲ್ಲಿ ಹೋಗ್ತಾಳೆ ಏನ್ ಮಾಡ್ತಾಳ ಅಂದ್ರು ಕೂಡ ರೀ. ನಮ್ಮನ್ನೆಂಬಮ್ಮ ನಾ ಹಂಗಿಲ್ಲ ಅಂತ ಅವರು ಅಂತಿದ್ರಿ, ಖಜಾನಾರ ಇವರು ಅಂತಿದ್ರಿ. ನಾವು ಒಂದು ಫ್ಯಾಮ್ಲಿ ಅಣ್ಣ ತಮ್ಮರ್ತಾರ ಅಂತ ಮಾಡ್ರಿ, ಹಿಂಗೆ ಮೋಸ ಮಾಡ್ತಾರಂತ ಹೆಂಗ್ರಿ ಸರ್? ಈಗ ನಿಮ್ಮ ನೆಮ್ಮಿ ನಾವು ಇಲ್ಲಿ ಬಂದೇವ್ರಿ, ಈಗ ನೀವೇನು ಮಾಡ್ತೀರಿ ಬಿಡ್ತೀರಿ ಅನ್ನೋದು ಗೊತ್ತಿರ್ತೈತಿ ರೀ ಸರ್. ಈಗ ನಾವು ಇಲ್ಲಿ ಬಂದ್ಬಿಟ್ಟೇವ್ರಿ, ಒಬ್ರ ಈಗ ಯಾರು ಇಲ್ಲ. ಅವರು ಭಾಳ ಮೋಸ ಮಾಡಿ ಹೋದಾರ್ರಿ. ಈಗ ನಾವು ಒಬ್ಬಾಕೆ ಇಲ್ಲಿ ಬಂದನ್ರಿ, ಇಷ್ಟು ಮಂದಿ ಆಗ. ಈಗ ನಮ್ಮ ಫ್ಯಾಮ್ಲಿ ಯಾರೂ ಇಲ್ಲ, ನೀವೇ ಫ್ಯಾಮ್ಲಿ. ಈಗ ನೀವು ಏನು ಮಾಡ್ತೀರಿ ಅನ್ನೋದು ನನಗೇನು ಗೊತ್ತು ರೀ? ನಾನು ಒಂದು ಹೆಣ್ಣರಿ. ಈಗ ಇವ್ರು ನೀವು ಎಲ್ಲರೂ ಏನು ಮಾಡ್ತೀರಿ ನನ್ನ ಹಂಗೆ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರಿ ಅವರು. ಈಗ ನೀವು ನಿಮ್ಮ ಮಗಳ ಬಗ್ಗೆ ಮಾತನಾಡೋ ಕೆಲವು ವಿಷಯಗಳು ಟಿವಿ ಒಳಗೆ ನೇರವಾಗಿ ಕೆಟ್ಟದಾಗಿ ಮಾತಾಡೋದು, ಮತ್ತೊಂದು ಇವೆಲ್ಲವೂ ನಿಮ್ಗೆ ಖುಷಿ ಕೊಟ್ಟದ ಮನಸ್ಸಿಗೆ? ಮತ್ತು ಆಕೆ ಹಂಗೆ ಮಾತಾಡಕತ್ತಾಳ್ರಿ, ಅವ್ರು ತಲೆ ಕೆಡಿಸ್ಯಾರ್ರಿ ಸರ್. ಈಗ ನಾ ಹಾಡೋದು ಹೊತ್ತು ಹೆತ್ತು ಮಗಳಲ್ರಿ, ನೀವು ಒಂದು ತಾಯಿಯಾಗಿ ಸಮಾಜಕ್ಕೆ ನೀವು ಏನು ಮಾದರಿ, ನೀವು ರೀಲ್ಸ್ ಮಾಡಿದ್ರೆ ನೀವು ಭಾಳ ಮಾಡೇವ್ರಿ ಸರ್. ಮಾಡ್ತಾರೆ ಹೇಳ್ರಿ, ಸಮಾಜಕ್ಕೆ ಒಂದು ಏನೋ ಸಂದೇಶ ಕೊಡೋದು ಬರ್ಲಿ ಅಂತ ಮಾಡಿದೀವ್ರಿ. ಆಕೆ ಈಗ ನಿಮ್ಮ ಮನಸ್ಸಿಗೆ ತೃಪ್ತಿ ತಂದೈತಾ ಈ ಘಟನೆ ಒಟ್ಟಾರೆ?
ನಿಮ್ಮ ಮಗಳ ಬಗ್ಗೆ ಚೀತು ಅನ್ನಕತ್ತಾರ, ನಿಮ್ಮ ಬಗ್ಗೆ ಚೀತು ಅನ್ನಕತ್ತಾರ. ಇವೆಲ್ಲವೂ ನಿಮ್ಗೆ ಸಮರ್ಥನೆ? ನನಗೆ ಭಾಳ ಮೋಸ ಆತ್ರಿ ಈಗಿದು. ಈ ಘಟನೆ ನಿಮಗೆ ಖುಷಿ ತೃಪ್ತಿ ತಂದೈತೆ ಅಂತ ಕೇಳ್ತಾರ. ನಮಗೇನು ಗೊತ್ತಿಲ್ರಿ, ನನಗೇನು ಮಾತಾಡಕ್ ಬರಂಗಿಲ್ಲ. ಈಗ ಒಂದ್ ನಿಮಿಷ ನಾವು ಬಿಟ್ಟು ನೀವು ಮಾತಾಡ್ಬಿಡ್ರಿ. ಏನಮ್ಮ ನಿಮ್ಮ ಮಗಳ ರೀಲ್ಸ್ ನಲ್ಲಿ ನೀವು ಪಾಠ ಒನ್ ಆಫ್ ದಿ ಪಾರ್ಟ್ ಓಡೋದ್ರ ಬಗ್ಗೆ ಮಾತಾಡ ಹುಡುಗಿಯರ್ ಓಡೋದ್ರ ಬಗ್ಗೆ ನೀವು ಅದೇ ಆಯ್ಕೆ ಮಾಡೇ ಈ ಸ್ಥಿತಿ ತಂದ್ರಿ ಸರ್. ನಿಮಗೆ ಯಾಕೆ ನಿಮ್ಮ ಜವಾಬ್ದಾರಿ ಇಲ್ಲ ಅಂತ ಜವಾಬ್ದಾರಿ ಇದ್ದಲ್ಲೇನ ರೀ ಇಷ್ಟು ನಮಗೆ ಎಲ್ಲರ ಕಡೆಯಿಂದ ಅನ್ಸಕ್ಕೆ ಹಚ್ಚಿ ಹೋದ್ರಿ ಸರ್. ಆಕಿ ನಮಗೂ ಎಲ್ಲ ಕಳೆ ಇರ್ತೈತಿ ಅಲ್ರಿ. ಚಂದ ಕಲೀಲ ಅಂತ ಇಂಗ್ಲೀಷ್ ಮೀಡಿಯಮ್ ಸಾಲಿ ಆಕಿ ನಾಟಕ ಮೋಜು ಮಜಾ ಮಾಡಿರ್ತೇವ್ರಿ. 22 ರೀ ಈಕಿಗೆ. ನಿಂಗೆ ಎಲ್ಲರ ಕಡೆಗೆ ಅನ್ಸಕ್ಕೆ ಹಚ್ಚಿ ಹೋದ್ರಿ ಈಕಿ. ಅದೇ ರೀ ಮೇಡಮ್, ಅದೇ ನಾವು ಕೇಳ್ತಾ ಇರೋದು, ನೀವು ಅಳುದ್ರಿಂದ ಇದಕ್ಕೆ ಪರಿಹಾರ ಅಲ್ಲ ರೀ. ಆ ಪರಿಹಾರ ಕೊಡಕ್ ನಿಮ್ಮ ಅಕ್ಕಪಕ್ಕ ಕೂತಿದಾರ, ಪರಿಹಾರ ಕೊಡ್ತಾರೆ ನಿಮಗೆ. ಆದ್ರೆ ಈಗ ನಡೀತಾ ಇರೋದೇನು ಘಟನೆ ಇದೆ ಅಲ್ಲಿ, ನೀವು ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ದೊಡ್ಡಾಗಿ ಬೆಳೆಸಿ ನೀವು ಅತಿ ಬಗ್ಗೆ ಚೀತು ಅನ್ನುವಂಗೆ ಕೆಟ್ಟದಾಗಿ ಬೈದಿರೋದು ಟಿವಿ ಒಳಗೆಲ್ಲ ಕೂತು, ಅವೆಲ್ಲ ನಿಮ್ಮ ಮನಸ್ಸಿಗೆ ತೃಪ್ತಿ ತಂದಿದೆ ಒಂದು ತಾಯಿಯಾಗಿ? ಯಾವ ತಾಯಿಗೂ ಸರಿ ಅನಿಸಿರೋದಿಲ್ರಿ. ಅವ್ರಿಗೆ ಏನು ಹೇಳ್ಬೇಕು ಅಲ್ಲ, ಅವ್ರು ಏನು ಹೇಳ್ಬೇಕು ನಾವು ಬೆಂಬಲಕ್ಕೆ ನಿಂತಿದ್ದೇವೆ. ನಿಮಗೂ ಗೊತ್ತೈತೆ ಅವ್ರಿಗೆ ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ. ಮಂಜು ಅದನ್ನೇ ಕೇಳ್ಬೇಕ್ರಿ, ರಿಯಲ್ ಫೀಲಿಂಗ್ Real, ಅದೇ ಗೊತ್ತದ. ನೀವು ಎಷ್ಟು ಅದನ್ನ ಆಳ ಅಧ್ಯಯನ ಮಾಡಿ, ಪಾಪ ಆ ಮನುಷ್ಯ ನಡು ಕೂತವ್ರಿಗೆಲ್ಲ ಹೇಳಿ ಎಷ್ಟು ಅಧ್ಯಯನ ಮಾಡ್ಯಾರ ಅವರು. ಪೊಲೀಸರು ವಕೀಲರಿಗಿಂತ ಜಾಸ್ತಿ ಅಧ್ಯಯನ ಮಾಡ್ಯಾರ ಈಗ, ಹೌದಿಲ್ಲ? ಅದು ನಿಮ್ಮ ತುಡಿತ, ಅದೆಲ್ಲ ನಮ್ಗೆ ಗೊತ್ತು ಕಾಣ್ತದೆ, ಎಷ್ಟು ಕಾಣ್ತದೆ. ಬಟ್ ಅವ್ರ ಭಾವನೆಗಳು ಗೊತ್ತಾಗ್ತದೆ ಸರ್. ಒಟ್ಟಿನಲ್ಲಿ ನಮ್ಮ ಶ್ರೀರಾಮ್ ಸೇನೆ ವತಿಯಿಂದ ನಾವು ಹಿಂದೂ ಲವ್ ಜಿಹಾದ್ ಏನೈತೆ ಎಲ್ಲರ ಮೇಲೂ ಕಂಪ್ಲೇಂಟ್ ಆಗುತ್ತೆ. ಅಲ್ಲ ಆಗಿದೆ, ಆಲ್ರೆಡಿ FIR ಆಗಿದೆ ಮುಳುಗುವ ಸ್ಟೇಷನಲ್ಲಿ. ಸುಳ್ಳು ದಾಖಲೆ ಕೊಟ್ಟಿದಾರಲ್ಲ, ಹೌದು. ಹುಡುಗ ಹುಡುಗಿ ಹುಡುಗನ ಮನೆಯವರು ಅಲ್ಲ ಹುಡುಗ ಹುಡುಗಿ ಇಲ್ಲ, ಹುಡುಗ ಕರ್ಕೊಂಡು ಹೋಗ್ಬಿಟ್ಟು ಮಾಡಿದಾನೆ ಅದನ್ನ. ಅದಕ್ಕೆ ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲ ಈಗ ನೆಕ್ಸ್ಟ್ ಡಿಮ್ಯಾಂಡ್ ಹಾಂ ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಹೌದು. ಇದು ಹುಡುಗಿ ಪಾತ್ರನೂ ಇದೆ. ಹುಡುಗಿ ಬಗ್ಗೆ ನಾವೇನು ಕೊಟ್ಟಿಲ್ಲ. ಅಲ್ಲಿ ಹುಡುಗಿದೆಲ್ಲ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹುಡುಗಿಯ ತಾಯಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಮೊದಲು ಹೆಂಗಿದ್ಲು ಹುಡುಗಿ ಸೊ ಈಗೆಲ್ಲ ಬದಲಾವಣೆ ಆಗಿದ್ದಾಳೆ ಅಂತಲೂ ಅವ್ರ ತಾಯಿಯವರು ಕೂಡ ಹೇಳಿದ್ದಾರೆ. ಅಲ್ಲ ಇದೆಲ್ಲ ನಮ್ಗೆ ಲವ್ ಜಿಹಾದಲ್ಲಿ ಏನು ನಡೆಯುತ್ತೆ ಏನಿಲ್ಲ ಅನ್ನೋದು ನಾವು ಇದನ್ನು ಒಂದೇದೇನು ನೋಡ್ತಾ ಇಲ್ಲ. ಸಾವಿರಾರು ಕೇಸ್ಗಳನ್ನು ನಾವು ನೋಡಿದ್ದೀವಿ. ವಾಪಸ್ ಅವ್ರು ಮದುವೆ ಆಗಿ ಹೋದ್ಮೇಲೆ ಬಂದಮೇಲೆ ಏನೆಲ್ಲ ಮಾಡಿರ್ತಾರೆ ಅದು ಎಲ್ಲ ನಮ್ಗೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಹುಡುಗಿದೇನು ಇದರಲ್ಲಿ ತಪ್ಪಿಲ್ಲ. ಇವರೇ ಎಲ್ಲ ಪಿಸ್ಲಾಯಿಸಿ ಕರ್ಕೊಂಡು ಹೋಗ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಮತಾಂತರ ಮಾಡಿ ಅವ್ರು ಮದುವೆ ಆಗಲಿಕ್ಕೆ ಮಾಡಿದ್ದಾರೆ. ಇದೆಲ್ಲ ಒಂದು ಏಪ್ರಿಲ್ 28ಕ್ಕೆ ಮದುವೆ ಆಗುತ್ತಾ, ಇವತ್ತು ನೀವು ಪ್ರಶ್ನೆ ಮಾಡ್ತಿದ್ದೀರಿ ಹುಡುಗಿದೇನು ತಪ್ಪಿಲ್ಲ ಅಂತ ಹೇಳ್ತೀವಿ. ಅಲ್ಲ ನಾವು ಅಲ್ಲ ಒಂದ್ ನಿಮಿಷ, ಹುಡುಗಿ ಮನೆಯವರು ಸುಮ್ಮನೆ ಅದಾರೆ, ಈಗ ಹತ್ರ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ. ಇದನ್ನೆಲ್ಲ ಹೊರತಾಗಿ ಅವರಿಬ್ರು ಒಪ್ಪಿ ಮದುವೆ ಆಗಿದ್ದಾರೆ. ಅವರಿಬ್ರು 18 ವರ್ಷ ದಾಟಿದೆ. ಅವರಿಬ್ಬರಿಗೆ ಡಿಸಿಷನ್ ತಗೊಳ್ಳೋದು ಇದೆ. ನೀವು ಅದನ್ನ ಹೆಂಗ್ ಲವ್ ಜಿಹಾದ್ ಅಂತ ಹೇಳ್ತೀರಿ? ಅಲ್ಲ ಅದು ಲವ್ ಜಿಹಾದ್ ಇರೋದ್ರಿಂದ ಹೇಳ್ತಾರಲ್ಲ ನಾನು ಆ್ಯಕ್ಚುಲಿ ನೋಡಿ ಅದರಲ್ಲಿ ಏನೋ ಕ್ಲಿಯರ್ ಆಗಿ ನಿಮಿಷ ನಿಮ್ಗೆ ಇಶ್ಯೂಸೇ ಬೇಕಾ? ಇದೇ ರೀತಿ ಬ್ರೈನ್ ವಾಶ್ ಅಂತ ಹೇಳಿದ್ರೆ ಅದೇ ಹಿಂದೂ ತಪ್ಪು ತಿಳುವಳಿಕೆನ ಹುಡುಗಿಗೆಲ್ಲ ಮಾಡಿಬಿಟ್ಟೆ ಕರ್ಕೊಂಡು ಹೋಗಿದ್ದಾನೆ. ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಎಷ್ಟು ನಿಮಿಷ ಎಷ್ಟೋ ಲವ್ ಜಿಹಾದ್ ಕೇಸಲ್ಲಿ ಮನುಷ್ಯ ಹೆಣ ಹೇಳ್ತಾನೆ. ಅದನ್ನೇ ಹೇಳ್ತದೆ ನಾನು. ಅಲ್ಲ ಸರ್ ಅದೇ ಹೇಳ್ತಿದ್ದಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಬ್ರೈನ್ ವಾಶ್ ಮಾಡಿ ತೊಗೊಂಡು ಹೋಗಿದ್ದಾನೆ ಅವನು. ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿರ್ತಾನೆ ಅವನು. ಮಾಡಿ ಕೇಳಿ. ನೀವು ಯಾವಾಗ ಪ್ರಶ್ನೆ ಮಾಡ್ಬೇಕು? ಅವಳು ಅವ್ರ ಮನೆಗೆ ಹೋಗಿ ಒಂದು 6 ತಿಂಗಳಿದ್ದು ನಾನು ಅವರಿಂದ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀನಿ, ನನಗೆ ಅಲ್ಲಿ ಆಗ್ತಿಲ್ಲ ಅಂದಾಗ ನೀವು ಸಪೋರ್ಟ್ ಮಾಡಿ. ಅಲ್ಲ ಅವ್ರ ತಾಯಿಯವರೇ ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಮಾಡಿದ್ದೆ ತಪ್ಪಂತ ನೀವು ವಾದಿಸ್ತಾ ಇದ್ದೀರಿ. ಅಂದ್ರೆ ಯಾರಿಗೆ ಸ್ವತಂತ್ರ ಇಲ್ವಾ? ಅವ್ರು ಇಷ್ಟಪಟ್ಟು ಮದುವೆ ಆಗೋಣ. ಅಲ್ಲ ಇವಾಗ ಮದುವೆನೇ ಆಗ್ಬೇಕಂತ ಇದ್ರೆ ಡಾಕ್ಯುಮೆಂಟ್ ಯಾಕೆ ಕೊಡ್ಬೇಕಿತ್ತು? ಸ್ಟೇಷನ್ಗೆ ಬಂದು ಹೇಳಿಕೆ ದಾಖಲಿಸಿದ್ದಾರೆ ಕಮಿಷನರ್. ಮಹಿಳಾ ಮತ್ತು ಮಕ್ಕಳ ಏನು ಸಾಬೀತುಪಡಿಸ್ಬೇಕು ಅವರು? ಒಂದು ನಿಮಿಷ, ಈಗ ನಿಮ್ಗೆ ಅದಕ್ಕೆ ನಾನು ಹೇಳ್ಬಿಡ್ತೇನೆ. ಈಗ ಅವ್ರಿಗೆ ಹುಡುಗಿಗೆ ಮೇಜರ್ ಇದ್ದಾಳೆ, ಮದುವೆ ಆಗಲಿಕ್ಕೆ ಕಾನೂನಲ್ಲಿ ಹಾಕಿದೆ, ಅದನ್ನು ಆಕ್ಸೆಪ್ಟೆಡ್. ಬಟ್ ಇದನ್ನು ಹಿಂದೂ ಹುಡುಗಿನ ಮುಸ್ಲಿಂ ವಿವಾಹ ಕಾಯ್ದೆಯಡಿ ಮದುವೆ ಮಾಡಿಕೊಡಿ ಅಂತ ಅರ್ಜಿ ಹಾಕಿದಾರಲ್ಲ, ಇದನ್ನು ಲವ್ ಜಿಹಾದ ಮತ್ತು ಮತಾಂತರ ಏನು ಮಾಡಲಿಕ್ಕೆ ಹಾಕಿದ್ದಾರೆ? ಸುವರ್ಣ ಸೈಯದ್ ಅಂತ ಒಬ್ಬರು ಸಿಂಗರ್ ಅದ ಗೊತ್ತು ಸರ್? ಗೊತ್ತು. ಅವರು ಹಿಂದೂ ಹುಡುಗನ ಮದುವೆ ಆಗ್ತಿದ್ದಾರೆ. ಅದು ಲವ್ ಜಿಹಾದ? ಹಿಂದೂ ಲವ್ ಜಿಹಾದ ಅಲ್ಲ. ಲವ್ ಒಂದು ನಿಮಿಷ ಕೇಳಿ. ನಮ್ದು ಯಾರು ಹಿಂದೂ ಹುಡುಗಿಯಾರು ಮುಸ್ಲಿಮ್ಗೆ ಹೋಗ್ಬಿಟ್ಟು ಯಾರೇನಾಗಿದ್ದಾರೆ ಅದರಲ್ಲಿ ಎಷ್ಟೆಷ್ಟೆಲ್ಲ ಪ್ರಕರಣ ದಾಖಲಾಗಿದೆ, ಎಷ್ಟು ಪ್ರಕರಣ ಫ್ರಿಜ್ಜಲ್ಲಿ ಇದ್ದಾರೆ, ಚಾಕು ಹಾಕಿದ್ದಾರೆ, ಅದೆಲ್ಲ ಇಲ್ಲೇ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಇಲ್ಲೇ ನ್ಯಾಯ ಏನೇ ಮಾಡೋದು ಏನೋ
ಘಟನೆ ಆಗಿದೆ ಅಂತ ಎಲ್ಲ ನಿಮಗೂ ಎಲ್ಲ ತಮಗೂ ಎಲ್ಲ ಗೊತ್ತಿದೆ ಇದೆ. ಅಲ್ಲ ಆಯ್ತು, ಇವರು ಸೋನಾಕ್ಷಿ ಸಿಂಹ ಗೊತ್ತಾ ಸರ್ ನಿಮ್ಗೆ ಹೀರೋಯಿನ್? ಯಾರು? ಸೋನಾಕ್ಷಿ ಸಿಂಹ. ಹೌದು. ಅವಳು ಮುಸ್ಲಿಂ ಮದುವೆ ಆಗಿತ್ತು. ಅವಾಗ ಯಾಕೆ ನೀವು ಅದು ಲವ್ ಜಿಹಾದ್ ಅಂತ ಹೇಳಿಲ್ಲ? ಅಲ್ಲ ನಾವೆಲ್ಲ ಯಾವಾಗೂ ನಾವೆಲ್ಲ ಲವ್ ಜಿಹಾದ್ ಬಗ್ಗೆ ಎತ್ತಿದ್ದೀವಿ. ಈ ಮನುಷ್ಯ ಅಲ್ಲ ಜನಸಾಮಾನ್ಯರ ಮಕ್ಕಳು ಅಂತಲ್ಲ. ಅಲ್ಲ ಅನ್ಯಾಯದ ವಿರುದ್ಧ ಯಾವಾಗಿದ್ದು ಹೋರಾಟ ಮಾಡಿದ್ದೀವಿ. ಅವ್ರ ತಾಯಿಯವರಿಗೆ ಜೀವ ಬೆದರಿಕೆ ಇದೆ, ಅನ್ಯಾಯ ಆಗಿದೆ ಅಂತ ನಮ್ಮ ಕಡೆ ಬಂದ ಮೇಲೆ ಇದನ್ನು ನಾವು ಪ್ರಕರಣವನ್ನು ತಗೊಂಡು ಸರಿ ಮಾಡಿದ್ದೀವಿ. ತಾಯಿ ಮಗಳದು ಒಂದು ಆಡಿಯೋ ರಿಲೀಸ್ ಆಗುತ್ತೆ, ಅದ್ರೊಳಗೆ ಇಬ್ರು ಚೆನ್ನಾಗಿ ಮಾತಾಡ್ತಾರಲ್ಲ, ಅದಾದ್ಮೇಲೆ ಯಾಕೆ ಹಿಂಗೆಲ್ಲ ಆಗುತ್ತೆ? ಅದೇ ಅವನು ಜೀವ ಬೆದರಿಕೆ ಹಾಕಿದ ಒಂದು ನಿಮಿಷ ಕೇಳಿ, ಅವನು ಹೇಳಿದ್ದಾನೆ ಜೀವ ಬೆದರಿಕೆ ಹಾಕಿರೋದ್ರಿಂದ ಸೊ ಅವರು ಇಲ್ಲಿ ಮಠ ಸುಮ್ಮನಿದ್ರೆ